ನಮಸ್ಕಾರ. ಒಂದು ಅತ್ಯಂತ ಸಂತೋಷದ ಸುದ್ದಿ ಏನಂತಂದ್ರೆ ಜಗತ್ತಿನಾದ್ಯಂತ ಹಲವು ದೇಶಗಳು ಭಾರತಕ್ಕೆ ಹೊಸದಾಗಿ ಬೆಂಬಲ ಕೊಡ್ತಾ ಇದ್ದಾವೆ. ಭಾರತದ ಜೊತೆಗೆ ನಾವು ನಿಲ್ತೇವೆ ಅಂತ ಹೊಸದಾಗಿ ನಮ್ಮ ಜೊತೆಗೆ ಬರೋದಕ್ಕೆ, ನಮಗೆ ಬೆಂಬಲ ಕೊಡೋದಕ್ಕೆ ರೆಡಿಯಾಗಿದ್ದಾವೆ. ಯಾಕೆ ಹೀಗೆ? ಏನಾಯಿತು? ಕೇವಲ ಮೋದಿ ನಾಯಕತ್ವದಿಂದನೇ ಎಲ್ಲವೂ ಆಯ್ತಾ? ಎಸ್, ಮೋದಿ ನಾಯಕತ್ವದಿಂದಲೇ. ಬಟ್ ಆಗಿದ್ದು ಹೇಗೆ? ಒಂದಷ್ಟು ವಿಚಾರಗಳನ್ನು ಸ್ನೇಹಿತರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆಪರೇಷನ್ ಸಿಂಧೂರದ ನಂತರ ಏನೇನು ಬೆಳವಣಿಗೆಗಳು ನಡೀತಾ ಇದೆಯಲ್ಲ ನೋಡಿ, ಪ್ರತಿಯೊಂದು ಕೆಲಾಮಿಟೀಸನ್ನು ಕೂಡ, ಪ್ರತಿಯೊಂದು ದುರ್ಘಟನೆಯನ್ನು ಕೂಡ ನಾವು ನಮ್ಮ ದೇಶದ ಬೆಳವಣಿಗೆಗೆ ಪೂರಕವಾಗಿ, ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಈ ವಿಚಾರ ನಾನು ಹೇಳಕ್ಕೆ ಹೊರಟಿರೋದು. ನಿಮಗೆಲ್ರಿಗೂ ಗೊತ್ತು ಸ್ನೇಹಿತರೆ, ಆಪರೇಷನ್ ಸಿಂಧೂರದ ನಂತರದಲ್ಲಿ ಭಾರತ ಸರ್ವ ಪಕ್ಷಗಳ ನಿಯೋಗವನ್ನು ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದೆ. ನೀವು ಅಂದ್ಕೊಳ್ಬೋದು ಇದು ಮೋದಿಯವರ ಒಂದು ಅತ್ಯಂತ ಜಾಣ ನಡೆ ಅಂತ. ನಿಜ. ಆದರೆ ಇದು ಮೊದಲನೇ ಬಾರಿ ಏನೂ ಅಲ್ಲ. ಈ ಹಿಂದೆನೇ ವಾಜಪೇಯಿ ಅವರ ಕಾಲದಲ್ಲೂ ಕೂಡ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ 2001ರಲ್ಲಿ ಆವಾಗಲೂ ಕೂಡ ಈ ರೀತಿ ಸರ್ವ ಪಕ್ಷಗಳ ನಿಯೋಗವನ್ನು ಕಳಿಸಲಾಗಿತ್ತು ಬೇರೆ ಬೇರೆ ದೇಶಗಳಿಗೆ. ಅಂದರೆ ಇಲ್ಲಿ ಏನು ನಡೆದಿದೆ, ನಮ್ಮಲ್ಲಿ ಏನು ನಡೆದಿದೆ ಅನ್ನೋದನ್ನು ಅಧಿಕೃತವಾಗಿ ತಿಳಿಸೋದಕ್ಕೋಸ್ಕರ. ಏನಾಗ್ಬಿಡುತ್ತೆ, ಮಾಧ್ಯಮಗಳಲ್ಲಿ, ಜಾಗತಿಕ ಮಾಧ್ಯಮಗಳಲ್ಲಿ, ಇವತ್ತು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಬೇರೆ ಬೇರೆ ಮಾಹಿತಿ ಯುದ್ಧವೇ ನಡೆದು ಹೋಗುತ್ತೆ. ಪಾಕಿಸ್ತಾನ ಒಂದು ಬೇರೆ ಮಾಹಿತಿಯನ್ನು ಕೊಡುತ್ತೆ, ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಮಾಹಿತಿಯನ್ನು ಕೊಡುತ್ತೆ, ಬೇರೆ ಬೇರೆ ಸುದ್ದಿ ಸಂಸ್ಥೆಗಳು ಜಗತ್ತಿನಾದ್ಯಂತ ಬೇರೆ ಬೇರೆ ಥರದ ಮಾಹಿತಿಯನ್ನು ಅವರವರಿಗೆ ಬೇಕಾದ ಹಾಗೆ ಕೊಡ್ತಾರೆ, ಅವರವರ ಪರ್ಸ್ಪೆಕ್ಟಿವಲ್ಲಿ ಕೊಡ್ತಾರೆ. ಹಾಗಾಗಿ ಯಾವುದು ಸತ್ಯ, ಭಾರತದ ಅಫಿಷಿಯಲ್ ಸ್ಟ್ಯಾಂಡ್ ಏನು, ಇದನ್ನು ನಾವು ಖುದ್ದಾಗಿ ಹೋಗಿ ಜಗತ್ತಿಗೆ ತಿಳಿಸೋದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಕೆಲಸ ವಾಜಪೇಯಿ ಅವರ ಕಾಲದಲ್ಲೂ ಆಗಿತ್ತು. ಆದರೆ ವ್ಯತ್ಯಾಸ ಏನಪ್ಪ ಅಂತಂದರೆ, ಮೋದಿಯವರ ಕಾಲದಲ್ಲಿ ಈಗ ಆಗ್ತಾ ಇರೋ ಆ ಕೆಲಸ ಇದೆಯಲ್ಲ, ಅದು ಅತ್ಯಂತ ಪರಿಣಾಮಕಾರಿಯಾಗಿದೆ, ಫಲಪ್ರದವಾಗಿದೆ, ಅತ್ಯಂತ ಪ್ರಭಾವಶಾಲಿಯಾಗಿದೆ. ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ನಿಯೋಗವನ್ನು ಅಷ್ಟು ಪರಿಣಾಮಕಾರಿಯಾಗಿ ಒಂದು ಟೀಮ್ ಅಪ್ ಮಾಡಿ ಕಳಿಸಲಾಗ್ತಾ ಇದೆ. ಪ್ರತಿ ದೇಶಕ್ಕೂ ಕೂಡ ಕಂಟ್ರಿ ಸ್ಪೆಸಿಫಿಕ್ ಡೋಸಿಯರ್ಸ್, ಅಂದರೆ ಆಯಾ ದೇಶಕ್ಕೆ ನಾವು ಏನು ಹೇಳಬೇಕು, ಅವರಿಗೆ ರಿಲೇಟೆಡ್ ಆಗೋ ಹಾಗೆ, ಅವ್ರಿಗೆ ಅರ್ಥ ಆಗೋ ಹಾಗೆ ನಾವು ಇದನ್ನು ಹೇಗೆ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ ಕತಾರ್ಗೆ ಹೋಗ್ತಾರಪ್ಪ ನಮ್ಮ ನಿಯೋಗ, ಅಲ್ಲಿ ಕತಾರ್ಗೆ ಇದು ರಿಲೇಟ್ ಆಗೋ ಹಂಗೆ ಹೆಂಗೆ ಹೇಳಬೇಕು. ಅಥವಾ ಫ್ರಾನ್ಸ್ಗೆ ಹೋಗ್ತಾರೆ, ಫ್ರಾನ್ಸಲ್ಲೂ ಕೂಡ ಭಯೋತ್ಪಾದನೆ ಪೀಡಿತ ಪ್ರದೇಶಗಳಿದ್ದಾವೆ. ಸೊ ಫ್ರೆಂಚ್ ಜನಗಳಿಗೆ ಅರ್ಥ ಆಗೋ ಹಾಗೆ ಅಥವಾ ಅವ್ರಿಗೆ ಕನ್ವಿನ್ಸ್ ಆಗೋ ಹಾಗೆ ಹೇಗೆ ಹೇಳಬೇಕು ಇದನ್ನು. ಆ ಥರದ ಒಂದು ಸಿದ್ಧ ಯೋಜನೆಯನ್ನು ರೆಡಿ ಮಾಡಿಕೊಂಡೇ, ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ರೆಡಿ ಮಾಡಿಕೊಂಡೇ ಈ ನಿಯೋಗಗಳು ವೆಲ್ ಪ್ರಿಪೇರ್ಡ್, ಬಹಳ ಚೆನ್ನಾಗಿ ತಯಾರಿ ನಡೆಸಿಕೊಂಡು ಸತ್ಯವನ್ನು ಜಗತ್ತಿನೆದುರು ಇಡೋದಕ್ಕೆ ಹೋಗಿದ್ದಾವೆ. ಮತ್ತು ಅತ್ಯಂತ ಸಂತೋಷದಾಯಕ ವಿಚಾರ ಅಂತಂದರೆ ಇದು ಅತ್ಯಂತ ಫಲಪ್ರದವಾಗಿದೆ, ರಿಸಲ್ಟ್ ಕೊಟ್ಟಿದೆ ನಮಗೆ. ಶಶಿ ಥರೂರ್ ಅವರ ನೇತೃತ್ವದ ನಿಯೋಗ ಇರಬಹುದು, ಅಥವಾ ಇನ್ನು ಬೇರೆ ಬೇರೆ ಎಂಪಿಗಳ, ಬೇರೆ ಬೇರೆ ಪಕ್ಷಗಳ ಎಂಪಿಗಳ ನೇತೃತ್ವದಲ್ಲಿ ತೆರಳಿರ್ತಕ್ಕಂಥ ನಿಯೋಗಗಳು, ಸುಪ್ರಿಯಾ ಸುಳೆ, ಸಂಜಯ್ ಕುಮಾರ್ ಅವರಿಗೆಲ್ಲ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಒಂದು ಬಲಿಷ್ಠ ನಾಯಕನ ಜಾಣ ನಡೆ ಅಂತ ಇದನ್ನು ನಾವು ನೋಡ್ಬೋದು. ಗ್ಲೋಬಲ್ ನೆರೆಟಿವನ್ನು ಸೆಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಪರವಾಗಿ ಗ್ಲೋಬಲ್ ನೆರೆಟಿವನ್ನು ಸೆಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಇವತ್ತು ಜಗತ್ತು ನೆರೆಟಿವ್ಗಳ ಮೇಲೆ ನಡೆಯುತ್ತೆ. ಹೇಗೆ ಪರಿಭಾವಿಸುತ್ತೆ ಒಂದು ವಿಚಾರವನ್ನು, ಇಡೀ ಜಗತ್ತು ಹೇಗೆ ಪರಿಗ್ರಹಿಸುತ್ತೆ, ಯಾವ ರೀತಿಯಲ್ಲಿ ಗ್ರಹಿಸುತ್ತೆ, ಜಗತ್ತು ಯಾವ ರೀತಿಯಲ್ಲಿ ನೋಡುತ್ತೆ ಆ ವಿಚಾರವನ್ನು ಅನ್ನೋದ್ರ ಮೇಲೆ ಇದೆಲ್ಲವೂ ನಿರ್ಧಾರ ಆಗುತ್ತೆ. 33 ದೇಶಗಳಿಗೆ ಭಾರತ ಈ ರೀತಿಯಾಗಿ ನಿಯೋಗಗಳನ್ನು ಕಳುಹಿಸಿಕೊಟ್ಟಿದೆ. ಸೊ ಆ 33 ದೇಶಗಳನ್ನು ಬಹಳ ಎಚ್ಚರಿಕೆಯಿಂದ ಸೆಲೆಕ್ಟ್ ಮಾಡಲಾಗಿದೆ. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಸದ್ಯ ಮೆಂಬರ್ ಆಗಿರ್ತಕ್ಕಂಥ ದೇಶಗಳು, ಜಾಗತಿಕವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಭಾವಶಾಲಿಗಳಾಗಿರ್ತಕ್ಕಂಥ ದೇಶಗಳು, ಕೀ ಪ್ಲೇಯರ್ಸ್ ಅಂತ ಏನು ಹೇಳ್ತೀವಲ್ಲ, ಅಂಥ ದೇಶಗಳು ಯಾರು ಬಹಳ ಮುಖ್ಯ ಆಗ್ತಾರೆ ಇವತ್ತಿನ ಜಾಗತಿಕ ವ್ಯಾಪಾರದಲ್ಲಿ, ಜಾಗತಿಕ ವಿಚಾರದಲ್ಲಿ ಯಾರು ಬಹಳ ಪ್ರಸ್ತುತ ಆಗ್ತಾರೆ, ನಮಗೆ ಯಾರು ಬಹಳ ಬೇಕಾಗ್ತಾರೆ, ಇಂಥ ಎಲ್ಲ ದೃಷ್ಟಿಕೋನಗಳಿಂದ 33 ದೇಶಗಳನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಸಣ್ಣ ಸಣ್ಣ ದೇಶಗಳನ್ನು ಕೂಡ ಬಿಟ್ಟಿಲ್ಲ. ಉದಾಹರಣೆಗೆ ನೋಡಿ, ಶಶಿ ಥರೂರ್ ಅವರ ನಿಯೋಗ ದಕ್ಷಿಣ ಅಮೆರಿಕದ ಗಯಾನ ಅನ್ನೋ ದೇಶಕ್ಕೆ ಹೋಗುತ್ತೆ. ಈ ಮೊದಲು ಇದು ನೋಡಿ, ನಮ್ಮಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಏನು ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಡ್ತು, ನಮ್ಮ ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಯಾವ ದೇಶ ನಮ್ಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತು ಅಂತ. ಓಪನ್ ಆಗಿ ಅಫ್ಕೋರ್ಸ್ ನಮ್ಮ ಮಿತ್ರ ರಾಷ್ಟ್ರಗಳಿದ್ದಾವೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿರಬೇಕು. ರಷ್ಯಾ ನಮಗೆ ಸಪೋರ್ಟಿವ್ ಆಗಿದೆ, ನಮಗೆ ಇಸ್ರೇಲ್ ಓಪನ್ ಆಗಿ ಸಪೋರ್ಟ್ ಮಾಡಿದೆ, ಹಾಗೆ ಇನ್ನೂ ಕೆಲವು ದೇಶಗಳು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳಿದೆ. ಆದರೆ ನಮಗೆ ಅಸಿಸ್ಟೆನ್ಸ್ಗೆ ಯಾರೂ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ದಾಟ್ ಇಂಡಿಪೆಂಡೆಂಟ್. ನಾವು ಇವತ್ತು ಜಗತ್ತಿನ 3ನೇ ಆರ್ಥಿಕತೆಯಲ್ಲಿ ಒಬ್ಬರಾಗೋತ್ತ ಸಾಗ್ತಾ ಇದ್ದೇವೆ. ನಾವು ಯಾರಿಗಾದ್ರೂ ಅಸಿಸ್ಟ್ ಮಾಡ್ತೇವೆ ಹೊರತು ನಮ್ಗೆ ಯಾರು ಅಸಿಸ್ಟೆನ್ಸ್ ಬೇಕಾಗಿಲ್ಲ. ಅಷ್ಟು ಪ್ರಬಲವಾದಂಥ ಸೈನ್ಯ ನಮ್ಮದು, ಜಗತ್ತಿನ ಅತಿ ದೊಡ್ಡ ಸೈನ್ಯಗಳಲ್ಲಿ, ಅತ್ಯಂತ ಸಮರ್ಥ ಸೈನ್ಯಗಳಲ್ಲಿ ನಮ್ಮದೊಂದು. ಹಾಗಾಗಿ ಆದರೆ ಈಗ
ಡಿಪ್ಲೊಮೆಸಿ ವಿಚಾರದಲ್ಲಿ ಜಗತ್ತಿನ ಎಷ್ಟು ರಾಷ್ಟ್ರಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ನೋಡ್ಬೇಕು ಇದನ್ನು. ನಿಮ್ಮದೇ ಪಕ್ಷದ ಶಶಿ ತರೂರ್ ಅವರು ಹೋಗಿರೋದು ಗಯಾನಕ್ಕೆ. ಸೊ ಅವರು ಹೇಗೆ ಸಪೋರ್ಟ್ ತಗೊಂಡು ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು, ಇದು ರಾಜನೀತಿಜ್ಞತೆ, ರಾಜಕೀಯ ಅಲ್ಲ, ರಾಜನೀತಿಜ್ಞತೆ. ಪ್ರಿಯಾಂಕ್ ಖರ್ಗೆ ಅವರೇ ನೀವು ಮಾಡ್ತಾ ಇರೋದು ಆಪರೇಷನ್ ಸಿಂಧೂರ ವಿಚಾರದಲ್ಲಿ ರಾಜಕೀಯ, ಶಶಿ ತರೂರ್ ಅವರು ಮಾಡ್ತಾ ಇರೋದು ರಾಜನೀತಿಜ್ಞತೆ. ನೋಡಿ, ಅವರು ಗಯಾನ ಅನ್ನೋ ದೇಶಕ್ಕೆ ಹೋಗ್ತಾರೆ. ಯಾಕಂತಂದರೆ UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಈ ಗಯಾನ ಇದೆಯಲ್ಲ, ಬಹಳ ಪ್ರಭಾವಶಾಲಿ ದೇಶ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ದೇಶ. ಅಲ್ಲಿ ಹೋಗಿ ಶಶಿ ತರೂರ್ ಅವರು ಭಾರತ ಇಷ್ಟು ವರ್ಷ ನೋಡಿ, 40 ವರ್ಷದಿಂದ ಭಾರತದ ಮೇಲೆ ಭಯೋತ್ಪಾದನೆ ಆಗ್ತಾ ಇದೆ, ಹಾಗಾದರೆ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಹಕ್ಕಿಲ್ವಾ? ಖಂಡಿತವಾಗ್ಲೂ ಇದೆ ನಮಗೆ, ಅದನ್ನಷ್ಟೇ ನಾವು ಮಾಡಿರುವಂಥದ್ದು. ಇಂಡಿಯಾಸ್ ರೈಟ್ ಟು ಡಿಫೆಂಡ್ ಇಟ್ ಸೆಲ್ಫ್ ಫ್ರಮ್ ಟೆರರಿಸ್ಟ್ ಅಟ್ಯಾಕ್. ಭಯೋತ್ಪಾದನಾ ದಾಳಿಗಳಿಂದ ಭಾರತ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ತಾ ಇದೆ, ಸಂರಕ್ಷಣೆ ಮಾಡ್ಕೊಳ್ಳೋಕೆ ನಮಗೆಲ್ಲ ಹಕ್ಕು ಇದೆ. ನೀನು ಬಂದು ನಮಗೆ ಹೊಡೆದೋಗ್ತೀಯಾ ಅಂದ್ರೆ ನಾವು ಸುಮ್ಮನೆ ಕಣ್ಣಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಲ್ಲ, ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಆ್ಯಂಡ್ ರೆಸ್ಪಾಂಡ್ ಎಫೆಕ್ಟಿವ್ಲಿ ಅಂತ, ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸ್ತೀವಿ ಕೂಡ ಅಂತ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಪ್ರತಿಕ್ರಿಯಿಸ್ತೀವಿ ಎಚ್ಚರ ಅಂತ. ಯಾರ ವಿರುದ್ಧ? ಭಯೋತ್ಪಾದಕರ ವಿರುದ್ಧ. ಇದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಶಶಿ ತರೂರ್ ಅವರು ಗಯಾನದ ಮುಖ್ಯಸ್ಥರನ್ನು ಕನ್ವಿನ್ಸ್ ಮಾಡಿದ್ದಾರೆ. ಗಯಾನ ಈಗ ಬೆಂಬಲವನ್ನು ಘೋಷಿಸಿದೆ. ಇನ್ನೂ ಸಾಕಷ್ಟು JDUನ MP ಸಂಜಯ್ ಕುಮಾರ್ ಅವರು ಸಿಂಗಪುರ್ಗೆ ಭೇಟಿ ಕೊಟ್ಟರು. ಸಿಂಗಪುರದಲ್ಲಿ ಅಲ್ಲಿ ಮುಖ್ಯಸ್ಥರುಗಳನ್ನು ಕನ್ವಿನ್ಸ್ ಮಾಡಿದ್ರು. ಯಾಕಂದ್ರೆ ಸಿಂಗಪುರದಿಂದ ನಮಗೆ ಬೇಕಾದಷ್ಟು ಹೂಡಿಕೆ ಬರುತ್ತೆ. ಆಮೇಲೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ನಮ್ಮಲ್ಲಿಗೆ ಟೂರಿಸಮ್ಗೆ ಜನ ಬರ್ತಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ಯಾವುದೇ ಥರ ಆಪತ್ತು ಬರಕೂಡ್ದು ಇಂಥ ಘಟನೆಗಳಿಂದ, ಪಹಲ್ಗಾಮ್ನಂಥ ಘಟನೆಗಳಿಂದ. ಹಾಗೆ ಬಾರದ ಹಾಗೆ ನಾವು ಈ ನ್ಯೂ ನಾರ್ಮ್, ಭಾರತದಲ್ಲಿ ಯಾವ ರೀತಿಯ ಒಂದು ನ್ಯೂ ನಾರ್ಮ್ ಅಂದರೆ ಹೊಸ ಒಂದು ಬಗೆಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವಲ್ಲ, ಭಯೋತ್ಪಾದನೆಯ ವಿರುದ್ಧದ ಶಕ್ತಿಶಾಲಿ ವಾತಾವರಣ, ರಕ್ಷಣಾತ್ಮಕವಾದ ವಾತಾವರಣ, ಇದನ್ನು ನಾವು ಬೇರೆ ದೇಶಗಳಿಗೆ ಹೇಳಬೇಕಾಗತ್ತೆ. ಅದನ್ನು ಸಂಜಯ್ ಕುಮಾರ್ ಅವರು, JDUನ MP ಸಂಜಯ್ ಕುಮಾರ್ ಅವರು ಸಿಂಗಪುರದಲ್ಲಿ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ರು. ಅದ್ರ ಜೊತೆಗೆ ಸುಪ್ರಿಯಾ ಸುಳೆ ಅವರು ಕತಾರ್ಗೆ ಹೋಗಿ ಅಲ್ಲಿ ಸಹಾಯಕ ಸಚಿವ, ವಿದೇಶಾಂಗ ಸಚಿವಾಲಯದ ಸಹಾಯಕ ಸಚಿವರನ್ನು ಭೇಟಿ ಮಾಡಿದ್ರು. ಅಲ್ಲಿ ಇದು ಹೇಗೆ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ರು ಸುಪ್ರಿಯಾ ಸುಳೆ ಅವರು. ಅದೇ ರೀತಿ ನೋಡಿ, ಅವರು ಬೆಂಬಲವನ್ನು, ಕತಾರ್ ಕೂಡ ಬೆಂಬಲವನ್ನು ಘೋಷಣೆ ಮಾಡ್ತು. ಹಾಗೆಯೇ ದಕ್ಷಿಣ ಕೊರಿಯಾ ಬೆಂಬಲವನ್ನು ಘೋಷಣೆ ಮಾಡ್ತು. ಕುವೈತ್, ಪನಾಮಾ ದೇಶಗಳಿಗೂ ಕೂಡ ನಮ್ಮ ನಿಯೋಗಗಳು ತೆರಳಿದ್ದಾವೆ. ದಕ್ಷಿಣ ಕೊರಿಯಾಗೆ ಭೇಟಿ ಕೊಟ್ಟಿದ್ದು TMC ಸಂಸದ ಅಭಿಷೇಕ್ ಬ್ಯಾನರ್ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಅಂತಂದರೆ, ಪಾಕಿಸ್ತಾನಕ್ಕೆ ನೀವು ಬೆಂಬಲ ಕೊಟ್ಟರೆ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ಅದು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿದಾಗೆ. ಅಫ್ಕೋರ್ಸ್ ನಮ್ಮ ಯುದ್ಧ ಪಾಕಿಸ್ತಾನದ ವಿರುದ್ಧವಲ್ಲ, ಅಲ್ಲಿನ ಜನಗಳ ವಿರುದ್ಧ ಖಂಡಿತ ಅಲ್ಲ. ಆದರೆ ಪಾಕಿಸ್ತಾನ ಉಗ್ರಗಾಮಿಗಳನ್ನು ಹೇಗೆ ಸಪೋರ್ಟ್ ಮಾಡ್ತಾ ಇದೆ, ಲಷ್ಕರ್ ಎ ತೊಯ್ಬಾ ಇರಬಹುದು, ಹಿಜ್ಬುಲ್ ಮುಜಾಹಿದ್ದೀನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸಾಕ್ಷಿಗಳ ಸಮೇತ ಅಭಿಷೇಕ್ ಬ್ಯಾನರ್ಜಿ ದಕ್ಷಿಣ ಕೊರಿಯಾದ ಮುಂದಿಡ್ತಾರೆ. ದಕ್ಷಿಣ ಕೊರಿಯಾ ಸಪೋರ್ಟ್ ಮಾಡ್ತಿದೆ ಈಗ ಭಾರತಕ್ಕೆ. ಇದು ರಾಜನೀತಿಜ್ಞತೆ. ಇನ್ನು ನೆದರ್ಲ್ಯಾಂಡ್ಸ್ ಇರ್ಬೋದು, ಡೆನ್ಮಾರ್ಕ್ ಇರ್ಬೋದು, ಜರ್ಮನಿ ಇರ್ಬೋದು, ಅಂಥ ದೇಶಗಳಿಗೆ ಖುದ್ದಾಗಿ ಜೈಶಂಕರ್ ಅವರೇ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟು ದೊಡ್ಡ ಒಂದು ಮಾಹಿತಿ ಯುದ್ಧವನ್ನು ಭಾರತ ಗೆಲ್ತಾ ಇದೆ. ಆಪರೇಷನ್ ಸಿಂಧೂರ್ ಸೇನಾ ಯುದ್ಧವಾದರೆ ಇದು ಮಾಹಿತಿ ಯುದ್ಧ, ವಾರ್ ಆಫ್ ನೆರೇಟಿವ್ಸ್. ಸೊ ಅದನ್ನು ಭಾರತ ಅತ್ಯಂತ ಪರಿಣಾಮಕಾರಿಯಾಗಿ ಗೆಲ್ತಾ ಇದೆ. ಅದು ಬುದ್ಧಿಯ ಮುಖಾಂತರವೂ ಹೌದು, ಅದು ಚಾಣಕ್ಯನ ನೀತಿಗಳ ಮುಖಾಂತರವೂ ಹೌದು. ಇದೆಲ್ಲ ಭಾರತದಲ್ಲಿ ಉಪಯೋಗಿಸ್ಕೊಳ್ಳೋರು ಇರಲಿಲ್ಲ ಅಷ್ಟೇ. ಈಗ ಮೋದಿ ಅಂಥ ಒಬ್ಬ ಪ್ರಬಲ ಬಲಿಷ್ಠ ನಾಯಕ ಬಂದು, ಜೈಶಂಕರ್ ಅವರಂಥ ಒಬ್ಬ ಅತ್ಯಂತ ಉತ್ಸಾಹಿ ವಿದೇಶಾಂಗ ಸಚಿವರು ಬಂದು ಭಾರತವನ್ನು ಈ ರೀತಿಯಾಗಿ ಕಾಪಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಇಂಥ ಭಾರತವನ್ನು ನೋಡೋದಕ್ಕೆ. ಇದರೊಂದಿಗೆ ಈ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್.